ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಓಜಿ ರಿವ್ಯೂ. ಲೀಡ್ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಆಗಿ ಪವನ್ ಕಲ್ಯಾಣ್ ಅವರು ಮತ್ತೆ ಪ್ರಿಯಾಂಕಾ ಮೋಹನ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಡೈರೆಕ್ಟರ್ ಬಂದ್ಬಿಟ್ಟು ಸುಜಿತ್ ಅವರು. ಸೊ ಇನ್ನು ಮೂವಿ ಆದ್ರೆ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ಸೊ ಡೈರೆಕ್ಟರ್ ಪವನ್ ಕಲ್ಯಾಣ್ ಅವ್ರನ್ನ ತೋರಿಸಿರೋ ರೀತಿ ತುಂಬಾ ಚೆನ್ನಾಗಿದೆ. ಗಬ್ಬರ್ ಸಿಂಗ್ ಮತ್ತೆ ಅತ್ತಾರಿಂಟಿಗೆ ದಾರಿದೆ ಸಿನಿಮಾದ ನಂತರ ಅವರ ಸ್ಟಾರ್ಡಮ್ಗೆ ಕರೆಕ್ಟ್ ಆದ ಸಿನಿಮಾ ಬಂದಿರಲಿಲ್ಲ. ಆಫ್ಟರ್ 12 ಇಯರ್ಸ್ ಓಜಿ ಬಂದಿದೆ. ಪವನ್ ಕಲ್ಯಾಣ್ ಅವರ ಕಾಸ್ಟ್ಯೂಮ್ ಮತ್ತೆ ಮೂವಿನಲ್ಲಿ ಯೂಸ್ ಮಾಡಿರೋ ಕಾರ್ಗಳು, ಲೊಕೇಶನ್ಗಳು ಚೆನ್ನಾಗ್ ಅನಿಸ್ತು. ಸ್ಟೋರಿ ಸಿಂಪಲ್ ಬಟ್ ಒಂಥರ ಚೆನ್ನಾಗಿರುತ್ತೆ. ಹೀರೋ ಕ್ಯಾರೆಕ್ಟರ್ಗೆ ಸಖತ್ ವೇಟೇಜ್ ಇದೆ. ಪ್ಲಸ್ ಹೀರೋಗೆ ಕೊಡೋ ಎಲಿವೇಶನ್ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು. ಸೊ ಡೈರೆಕ್ಟರ್ ಮೂವಿನಲ್ಲಿ ಕ್ಯಾರೆಕ್ಟರ್ಸ್ ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ತೋರಿಸಿರೋ ರೀತಿ ಬೇರೆ ಯಾವ ಮೂವಿನಲ್ಲಿ ತೋರಿಸಿಲ್ಲ ಅಂತಾನೆ ಹೇಳ್ಬೋದು. ಸೊ BGM ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ತಮನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಮ್ರಾನ್ ಹಶ್ಮಿ ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಒಂದು BGM ಬರ್ತಿರುತ್ತೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಮೂವಿ ನಾರ್ಮಲ್ ಆಗಿ ಹೋಗ್ತಿರುತ್ತೆ. ಸೊ ಇಂಟರ್ವಲ್ ಟೈಮ್ಗೆ ಒಂದು ಫೈಟ್ ಇದೆ. ಆ ಒಂದು ಫೈಟ್ ಆ ಮೂವಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂಥರ ಸ್ಕ್ರೀನ್ ಹತ್ಕೊಂಡು ಉರಿಯೋ ತರ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಡಿಪ್ ಅನ್ಸುತ್ತೆ ಅಲ್ಲಲ್ಲಿ, ಬಟ್ ಆಮೇಲೆ ಟೇಕಪ್ ಆಗುತ್ತೆ. ಸೊ ಎಕ್ಸ್ಪೆಷಲಿ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಮತ್ತೆ ಆಕ್ಷನ್ ಲವರ್ಸ್ಗೆ ಮಾಡಿಸಿದ ಸಿನಿಮಾ ತರ ಇದೆ. ಸೊ ಈ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಮತ್ತೆ ಕಾಮಿಡಿ ಲವರ್ಸ್ಗೆ ಸ್ವಲ್ಪ ಆಗ ಈಗ ಅನಿಸ್ಬೋದು, ಬಟ್ ಆಕ್ಷನ್ ಲವರ್ಸ್ಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟು ಈ ಮೂವಿ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.